ಏನು ಮಾಡ್ತಾಳೆ ಗೊತ್ತಿಲ್ಲ. ನನ್ನ ಗಂಡಂಗೆ ಅವರಾಣಿ, ನನ್ನ ಮಗಳಿಗೆ ನಾನು ಮಹಾರಾಣಿನೇ. ಯಾವ ಗಂಡದ ತಾನೇ ಹೆಂಡ್ತಿರು ಮಹಾರಾಣಿ ಆಗಿರ್ತಾರೆ. ಒಂದೇ ಒಂದು ಒಂದೇ ಒಂದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ಪರ್ಸ್ಯೂಟ್ ಡೈರಿ. ಸೊ ಲೆಮನ್ ವಾಟರ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಲೆಮನ್ ರೈಸ್ ಜೊತೆಗೆ ಪ್ಯಾನ್ ಕೇಕ್ ನನಗೆ, ಲೆಮನ್ ರೈಸ್ ಬಾಂಧುಗೆ ಮತ್ತು ಅವ್ರ ಪಪ್ಪಾಗೆ. ಸೊ ಇವಾಗ ಲೆಮನ್ ಕೇಕ್ ಮಾಡಬೇಕು, ಲೆಮನ್ ಚಿತ್ರಾನ್ನ ಜೊತೆಗೆ ನಮ್ಮ ಪ್ಯಾನ್ ಕೇಕ್. ನಾನು ಲೆಮನ್ ಕೇಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನೆನ್ನೆ ವೆಯ್ಟ್ ನೋಡಿದ್ದೀರಾ, 78.7 ಇದೆ. ಇವತ್ತು ವೆಯ್ಟ್ ಚೆಕ್ ಮಾಡಿಲ್ಲ. ಅರೌಂಡ್ ನಿಮಗೆ 10 days ಆದಮೇಲೆ ವೆಯ್ಟ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಂದು ವೆಯ್ಟ್ ರಿಡ್ಯೂಸ್ ಆಗೋಲ್ಲ, ಇಂಚಸ್ ಲಾಸ್ ಆಗುತ್ತೆ. ಹಾಗಾಗಿ ಫೋಕಸಿಂಗ್ ಆನ್ ಮೈ ಕನ್ಸಿಸ್ಟೆನ್ಸಿ ಅಷ್ಟೇ. ನನ್ನ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡ್ತೀನಿ, ರಿಸಲ್ಟ್ ತಾನೇ ಬರುತ್ತೆ. ಸೊ ಓವರ್ ಸೈಜ್ ಟಿ ಶರ್ಟ್ ಹಾಕಿದ್ರೆ ಸ್ವಲ್ಪ ದಪ್ಪನೇ ಕಾಣೋದು, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಹೇಳಿಬಿಡಿ, ನಿನ್ನೆ ಸಣ್ಣ ಕಾಣ್ತಾ ಇದ್ದರೆ ಇವತ್ತು ದಪ್ಪ ಕಾಣ್ತಾ ಇದ್ದೀರಾ ಅಂತ. ಯಾವಾಗಲೂ ಓವರ್ ಸೈಜ್ ಟಿ ಶರ್ಟ್ ಹಾಕ್ಕೊಂಡ್ರೆ ಬಾಡಿ ಹೆವಿನೇ ಕಾಣಿಸೋದು. ಸೊ ಬನ್ನಿ, ಇವಾಗ ಚಿತ್ರಾನ್ನ ಮಾಡಬೇಕು, ಜೊತೆಗೆ ಪ್ಯಾನ್ ಕೇಕ್ ಮಾಡಬೇಕು. ಪ್ಯಾನ್ ಕೇಕ್ ಮಾಡ್ಕೊಬಿಡೋಣ, ಯಾಕಂದರೆ ಅವರಿಬ್ಬರು ನಮ್ಮ ಮಲಗಿದ್ದಾರೆ. ಅವ್ರ ಎದ್ದೆಲ್ಲ ಅಷ್ಟೊಂದು ನಂದು ಆಗಿರುತ್ತೆ. ನಾನಿಲ್ಲಿ ಪ್ಯಾನ್ ಕೇಕ್ ಮಾಡ್ಕೊಡೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪಚ್ಚಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ವೆಯ್ಟ್ಗೆ ಏನಾಗಬೇಕು ಅಂದರೆ 2 ಹಾಕ್ಕೊಳ್ಳಿ, ವೆಯ್ಟ್ ಲಾಸಲ್ಲಿ ಅಂತಂದರೆ 1 ಹಾಕ್ಕೊಳ್ಳಿ ಸಾಕು. ಜೊತೆಗೆ ನಾನಿಲ್ಲಿ ಅರ್ಧ ಕಪ್ಪು ಓಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಓಟ್ಸ್ ಹಾಕ್ಕೊಬಹುದು. ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ 2 ಓಲ್ ಎಗ್ ತೊಗೊಂಡಿದ್ದೀನಿ. ಅದ್ರ ಬದಲು ಮಿಲ್ಕು ಮಿಕ್ಸ್ ಮಾಡ್ತಾರೆ, ಬಟ್ ನನಗೆ ಮಿಲ್ಕ್ ಅಷ್ಟಾಗಿ ಇಷ್ಟ ಆಗಲ್ಲ. ಈ ಥರ ಎಲ್ಲ ಮಿಕ್ಸ್ ಮಾಡಿ ತೊಗೊಳೋದಕ್ಕೆ ಪ್ಲೈನ್ ಮಿಲ್ಕ್ ತೊಗೊಳೋಕ್ಕೆ ಇಷ್ಟ. ಹಾಗಾಗಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ, 2 ಮೊಟ್ಟೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ರುಬ್ಬಿಕೊಂಡು ಬಂದಾಯಿತು. ಇವಾಗ ಏನಿದ್ರು ಪ್ಯಾನ್ ಕೇಕ್ನ ದೋಸೆ ಹೆಂಚು ಅಥವಾ ಪ್ಯಾನ್ ಮೇಲೆ ಹಾಕಿ ಮಾಡ್ಕೊಳ್ಳೋದೇ ಪ್ಯಾನ್ ಕೇಕ್. ಯಾಕಂದರೆ ಸ್ವೀಟ್ ಆಗಿರುತ್ತಲ್ಲ ಸ್ವಲ್ಪ, ಅದಕ್ಕೋಸ್ಕರ. ಸೊ ನಾನು ಇನ್ನೂ ಸೌಟೆಲ್ಲ ಯಾವಳ ಕೈ ಮತ್ತೆ ತೊಳಿತಾಳೆ ಅಂತ ಮಿಕ್ಸಿ ಜಾರ್ ಏನಿದೆ ಅದರಲ್ಲೇ ದೋಸೆ ಪ್ಯಾನ್ ಕೇಕ್ ಹಾಕೋಬಿಟ್ಟಿದ್ದೀನಿ. ಸೊ ಪುಟಾಣಿ ಪ್ಯಾನ್ ಕೇಕ್ ರೆಡಿ ಆಗ್ತಾ ಇದೆ. ಎಸ್, ಸಕ್ಕದಾಗಿ ಬಂದೈತೆ. ಪ್ಯಾನ್ ಕೇಕ್ ತಿಂದಮೇಲೆ ಮಲಗಿ ನಿದ್ದೆ ಮಾಡಿ ಎದ್ದಿದ್ದೀನಿ. 1 hour 1.5 hour ನಿದ್ದೆ ಮಾಡಿಬಿಟ್ಟಿದ್ದೀನಿ. ಬಾಂದು ಸ್ಕೂಲಿಲ್ಲ ಅಂದರೆ ಇದೇ ಕತೆ ನನಗಂತೂ. ನಿದ್ದೆ ಮಾಡಿ ಎದ್ದು ಸೀಬೆಹಣ್ಣು ತಿಂತಾಯಿದ್ದೀನಿ. ಕ್ರೇವಿಂಗ್ಸ್ ಆಗ್ತಾಯಿತ್ತು, ಏನಾದ್ರು ತಿನ್ನಬೇಕು ಅನಿಸ್ತಾಯಿತ್ತು. ಹಾಗಾಗಿ ಹೋಗಿ ಸೀಬೆಹಣ್ಣಿತ್ತು ತೊಗೊಂಬಂದು ತಿಂತಾಯಿದ್ದೀನಿ. ನವೀನ್ ಬಂದು ಇಬ್ಬರು ಕೇಳಿದ್ರು, ಬಟ್ ನಾನು ಕೊಡಲ್ಲ. ನಂಗೆ ಆ ಸ್ವೀಟ್ ಸಖತ್ತಾಗಿತ್ತು, ಹಣ್ಣು ರೆಡ್ ಇತ್ತಾ, ಸ್ವೀಟ್ ಆಗಿತ್ತು. ಇನ್ನು ಬಾಕಿದ್ದು ಸ್ವೀಟ್ ಇರಲಿಲ್ಲ, ಹಾಗಾಗಿ ನಾನು ಕೊಡಲ್ಲ ಅಂದ್ಬಿಟ್ಟು ನಾನು ಒಬ್ಬಳೇ ತಿಂತಾಯಿದ್ದೀನಿ. ಅಪ್ಪ ಫ್ಯಾನ್ ವೈ ಯಾಕೆ ಒಂದು ನಿಮಿಷ, ಒಂದೇ ಹಂಗೆ ಅಷ್ಟೇ. ಮಹಾರಾಣಿ ತರ ಕೂದಲು ಮಾಡ್ತಾಳಂತೆ ನನ್ನ ಮಗಳು. ನಾನು ಅವರಾಣಿ ಅಂತ ಪಪ್ಪ ಮಾಡಾಣಿ ಅಂತ ಮಾಡೋ ಬಾ ಅಂತಾರೆ ಅಮ್ಮನ. ನಮ್ಮನ್ನ ಮಹಾರಾಣಿ ತರ ಕರಿತೀರಾ? ಥ್ಯಾಂಕ್ ಯು ಸೋ ಮಚ್. ನೀವೇನು? ಸೊ ನನ್ನ ಮಗಳಿಗೆ ನಾನು ಮಹಾರಾಣಿ. ಏನು ಮಾಡ್ತಾಳೆ ಗೊತ್ತಿಲ್ಲ. ನನ್ನ ಗಂಡಂಗೆ ಅವರಾಣಿ, ನನ್ನ ಮಗಳಿಗೆ ನಾನು ಮಹಾರಾಣಿನೇ. ಯಾವ ಗಂಡದ ತಾನೇ ಹೆಂಡ್ತಿರು ಮಹಾರಾಣಿ ಆಗಿರ್ತಾರೆ ಅಲ್ಲ ಕಂದ? ಬ್ಯಾಡ್ ಬಾಯ್ ಅಲ್ಲ ಮಮ್ಮ ಪಪ್ಪ. ಕಳಿಸ್ಬಿಡೋಣ ಪಪ್ಪನ. ಏನಂತ? ಮಾರಮ್ಮ ಮಾರಮ್ಮಿ ಅಂದ್ರೇನು? ಆಮೇಲೆ ನಿಮ್ಮ ಹೆಸರು ರಕ್ಷು ಮಾಡಿ
ಬ್ಯಾಡ್ ಗರ್ಲ್. ಚಡ ಮಹಾರಾಣಿ. ನಾಡಾನಿ ತಡ. ಥ್ಯಾಂಕ್ ಯು. ನನ್ನ ಕೂದಲಾಯ್ತು ನೋವುತ್ತಿದೆ. ನೋವುತ್ತಿದೆ ಮಮ್ಮ. ಸ್ವಲ್ಪ ಹೊತ್ತಾಗುತ್ತೆ. ಅಯ್ಯೋ ಕಟ್ ಮಾಡ್ಬೇಡ ಬೈತಾರೆ. ಕಟ್ಟಿದ್ದ ಆಗಲಸ್ ಬಡಿದ ಆಟ ಸಾಮಾನಿಂದಮ್ಮ. ಅಯ್ಯೋ ನೋಡಿ ನಂಗೆ ಗೊತ್ತೇ ಇಲ್ಲ ಕಂದ. ನೋಡಿ ಬಡಿ ಹಿಂಗ ಇಷ್ಟ ಆಗುತ್ತೆ ನೋಡಿ. ಕಟ್ಟಾಯ್ತಾ? ಆಗಿಲ್ಲ ನೋಡಿ ಆಗಿಲ್ಲ. ಸುಮ್ಮನೆ ಆಟ ಅಮ್ಮ. ಸರಿನಮ್ಮ. ಥ್ಯಾಂಕ್ ಯು. ಹಾ ಬನ್ನಿ ಇಲ್ಲಿ ಒಂದು ಕಿಸಿ ಕೊಡ್ತೀನಿ. ಐ ಲವ್ ಯು ಕಂದಮ್ಮ. ಇದು ಹೆಂಗೆಂಗೋ ಆಗ್ತದೆ. ಸೊ ಬಾಂದು ಮತ್ತು ಅವ್ರ ಅಪ್ಪಂದು ಊಟ ಆಯಿತು. ನನಗೆ ಬೆಳಗ್ಗೆ ಮಾಡಿರೋ ಚಿತ್ರಾನ್ನ ಬಿಟ್ಟಿದ್ದಾರೆ. ಅವರು ಅನ್ನ ರಸಂ ಊಟ ಮಾಡಿದ್ದಾರೆ. ನಾನು ಹಾಗೆ ಜೊತೆಗೆ ಕಾಳನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಏನದು ಕಾಲಿಫ್ಲವರ್ಗೆ ಸ್ವಲ್ಪ ಮಸಾಲ ಮಿಕ್ಸ್ ಮಾಡಿ ಏರ್ ಫ್ರೈಯರ್ಗೆ ಹಾಕಿದ್ದೀನಿ. ಈಗ ಅದನ್ನು ಆಗ ತನಕ ವೆಯ್ಟ್ ಮಾಡಬೇಕು. ಅಷ್ಟರ ತನಕ ಹೊಟ್ಟೆ ಎಷ್ಟೈತೆ 2 ಗಂಟೆ ಆಗಿದೆ. ಕಾಳಾದರೂ ತಿನ್ನೋಣ. ರೆಡಿ ಇದೆ. ನಮ್ಮ ಫುಡ್ ರೆಡಿ ಇವಾಗ. ದಿಸ್ ಇಸ್ ಮೈ ಫುಡ್. ಚಿತ್ರಾನ್ನ ಜೊತೆಗೆ ಕಾಬೂಲ್ ಕಡ್ಲೆ ಜೊತೆಗೆ ಕಾಲಿಫ್ಲವರ್. ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ತೊಗೊಂಡೆ. ಜೀರಿಗೆ ಪೌಡ್ರ್ ಹಾಕಿ ಮಜ್ಜಿಗೆ ತೊಗೊಂಡಿದ್ದೀನಿ. ಮ್ಯಾಂಡಿಟರಿ ಡೈಲಿ 1 ಲೋಟ ಮಜ್ಜಿಗೆ ಫಿಕ್ಸು. ಅದಾದಮೇಲೆ 1 ಅವರ್ ರೆಸ್ಟ್ ಮಾಡಿ ಇವಾಗ ಬಾಟಲಿಗೆ ನೀರು ಹಾಕ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಇದ್ದೀರಾ? 1 ಅವರ್ ಅವ್ರ ಕೈಗೆ ಸಿಗಲ್ಲ. ಹಂಗಾಗಿ ಟೈಮ್ ಕೊಟ್ಕೊಳ್ಳೇಬೇಕಲ್ಲ. ಹಾಗಾಗಿ ನಾವು ನಮ್ಮ ಮನಃಶಾಂತಿನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತೀರಾ? ನಾವು ಹೊಯ್ಸಳ ಅಕಾಡೆಮಿ ಸ್ಪೋರ್ಟ್ಸ್ ಅಕಾಡೆಮಿ ಬಂದಿದ್ದೀವಿ. ಬಿಕಾಸ್ ಶಟಲ್ ಜಾಯ್ನ್ ಆಗಿದ್ದೀವಿ. ಜಾಯ್ನ್ ಆಗಿ 20 ಡೇಸ್ ಆಯಿತು. 20 ಡೇಸಲ್ಲಿ 10 ಡೇಸ್ ಅಷ್ಟೇ ಬಂದಿರೋದು. ಇನ್ನೂ 10 ಡೇಸ್ ಬಂದಿಲ್ಲ. ಹಾಗಾಗಿ ಇವತ್ತು ಬರ್ತಾಯಿದ್ವಿ. ಅವ್ನು ನೋಡಿ ನಗಾಡ್ಬೇಕು ಇವತ್ತು. 10 ಡೇಸ್ ಖಾಲಿ ಆಗೋಗಿದ್ರಲ್ಲ ಇವರು, ಎಲ್ಲಿ ಸಿಕ್ಕಿಲ್ಲ ಅಂತ. ನಮ್ಮ ಮನೆಗೆ ಹತ್ರ ಇದು. ಆ್ಯಂಡ್ ಕ್ರಿಕೆಟಿಗೆ ಫುಟ್ಬಾಲಿಗೆ ಎಲ್ಲ ಚೆನ್ನಾಗಿದೆ. ಇವನ್ ಲೇಡೀಸ್ ಕೂಡ ಏರೋಬಿಕ್ಸಿಗೆಲ್ಲ ಬರ್ತಾರೆ. ಬಟ್ ನಾವು ಶಟಲ್ ಮಾತ್ರ ಬರ್ತೀವಿ. ನನ್ನ ಜೊತೆ ಪೂಜಾ ಡಾರ್ಲಿಂಗ್ ಕೂಡ ಬರ್ತಾ ಇದ್ದಾರೆ. ಅವರಿಂದನೇ ನಾನು ಶಟಲ್ಗೆ ಬರ್ತಾ ಇರೋದು. ಅಫ್ಕೋರ್ಸ್ ಅವರು ಹೋಗೋಣ ಏನಾದ್ರು ಆ್ಯಕ್ಟಿವಿಟಿಗೆ ಹೋಗೋಣ ಅಂತ ಇದ್ರು. ಹಾಗಾಗಿ ಶಟಲ್ ಜಾಯ್ನ್ ಆಗಿದ್ದೀನಿ. ಬಿಸಿಲು ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ. ಬಿಸಿಲಾದ್ರೂ ವೀಡಿಯೋ ಮಾಡಲೇಬೇಕಲ್ವಾ. ಅಲ್ಲಿದೆ ನಮ್ಮ ಕೋಟ್. ಸೊ ಫೈನಲಿ ಬ್ಯಾಡ್ಮಿಂಟನ್ ಶಟಲ್ ಆಡೋಕ್ಕೆ ರೆಡಿ ಆಗಿದ್ದೀನಿ. ಏನಂದರೆ ಫುಲ್ ಸ್ವೆಟ್ ಆಗ್ತಾ ಇದೆ. ಬಿಕಾಸ್ ಫುಲ್ಲು ಹೀಟು, ಮೇಲೆ ಬಿಸಿಲಿರೋದ್ರಿಂದ ಹೆಂಗೋ ಮಾಡಿ 40 ಮಿನಿಟ್ಸ್ ಕಂಪ್ಲೀಟ್ ಮಾಡಲೇಬೇಕು. ಆರ್ 1 ಅವರ್. ಸೊ ಬಾಡಿ ಇವಾಗ ಒಂದು ಶೇಪಿಗೆ ಬರ್ತಾ ಇದೆ. ಲಿಟ್ರಲಿ ನಾನು ತುಂಬ ಅಂತೂ ಸಣ್ಣ ಆಗಲ್ಲ, ವೆಯ್ಟ್ ಇದ್ದೇ ಇರ್ತೀನಿ. ಫ್ಯಾಟ್ ಲಾಸ್ ಆಗುತ್ತೆ ಅಷ್ಟೇ ನಂದು. ಬಿಕಾಸ್ ಮಸಲ್ ಚೆನ್ನಾಗಿ ಬಿಲ್ಡ್ ಆಗ್ತಾಯಿದೆ. ಆದ್ದರಿಂದ ಫ್ಯಾಟ್ ರಿಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ವೆಯ್ಟ್ಸಲ್ಲೂ ನನ್ನ ವೆಯ್ಟಲ್ಲಿ ಅಷ್ಟಾಗಿ ಡಿಫ್ರೆನ್ಸ್ ಬರೋದೇ ಇಲ್ಲ. ಯಾಕೆ ಅಂತಂದರೆ ಮಸಲ್ ಚೆನ್ನಾಗಿ ಬಿಲ್ಡ್ ಆಗಿರೋದ್ರಿಂದ, ಹೈಟ್ ಇರೋದ್ರಿಂದ ಇದೇ ಥರ ಇರ್ತೀನಿ. ಸೊ ಹೊಟ್ಟೆ ಹತ್ರ ಏನು ಸ್ವಲ್ಪ ಸ್ಟೋರೇಜ್ ಫ್ಯಾಟ್ ಇದೆ ಅದು ಬೇಗ ಕರಗಿಸ್ಕೊಬೇಕು. ಬಟ್ ಅದು ಬೇಗ ಕರಗಲ್ಲ, ಟೈಮ್ ತೊಗೊಳುತ್ತೆ ಅಷ್ಟೇ. ಶಟಲ್ ಮುಗಿಸಿ ನಾನು ಬಂದೆ. ಈಗ ಬಾಂದು ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಸಾರಿ, ಇವತ್ತು ಕಳರಿ ಕ್ಲಾಸ್ ಇದೆ, ನಾಳೆ ಡ್ಯಾನ್ಸ್ ಕ್ಲಾಸು. ಕಾಫಿ ತೊಗೊಳ್ಳಲ್ಲ. ಕಾಫಿ ಬದಲು ನಾನು ಓಟ್ಸ್ ಮಿಕ್ಸ್ ತೊಗೊಳ್ತಾ ಇದ್ದೀನಿ ವಿತ್ ಮಿಲ್ಕು. ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಇವಾಗ ವಾಕಿಂಗ್ ಟೈಮ್. ನಾನು ನವೀನ್ ಇಬ್ಬರು ವಾಕ್ ಹೋಗಬೇಕು. ಆಲ್ರೆಡಿ ರೆಡಿಯಾಗಿದ್ದೀನಿ. ನವೀನ್ ಶೂ ಹಾಕ್ಕೊಳ್ಳೋದ್ರಲ್ಲೇ ಲೇಟ್ ಮಾಡ್ತಾ ಇದ್ದಾರೆ. ಇವಾಗ 1-2 ಕಿಲೋಮೀಟರ್ಸ್ ವಾಕ್ ಹೋಗಿ ಬಂತು ಅಂದರೆ, ಬಿಕಾಸ್ ಮಾರ್ನಿಂಗಿಂದ ನಂಗೆ ವಾಕ್ ಮಾಡೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ಈ ಟೈಮಲ್ಲಿ ವಾಕ್ ಹೋಗ್ತೀವಿ. ನಾನಿಲ್ಲಿ ಕ್ಯಾಮ್ರಾ ಇಟ್ಟಿರೋದು ನವೀನ್ಗೆ ಗೊತ್ತಿಲ್ಲ. ನೋಡಿ ಶಾಕ್ ಹೋಗ್ಬಿಟ್ರು 1 ಸೆಕೆಂಡ್. ಸೊ ಇಷ್ಟು ದಿನ ಮೇಯ್ನ್ ರೋಡಲ್ಲಿ ವಾಕ್ ಹೋಗ್ತಾ ಇದ್ವಿ. ಇವತ್ತು ಲೇಔಟ್ ಇತ್ತು, ಲೇಔಟ್ ಒಳಗಡೆ ವಾಕ್ ಹೋಗೋಣ ಅಂತ ಹೋಗಿದ್ದೀವಿ. ನವೀನ್ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಇಬ್ಬರು ಜೊತೆಗೆ ಹೋದರೆ ಮಾತಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅವ್ರ ಪಾಡಿಗೆ ಅವ್ರು ವಾಕ್ ಮಾಡ್ತಾ ಇದ್ದಾರೆ, ನನ್ನ ಪಾಡಿಗೆ ನಾನು ವಾಕ್ ಮಾಡ್ತಾ ಇದ್ದೀನಿ. ಹೇಗೆ ನಾವು ಈಗ ಇದನ್ನು ಮುಗಿಸಿ ವಾಕ್ನ ಬೇಗ ಮುಗಿಸ್ಕೊಳ್ಳೇಬೇಕು. ಯಾಕೆಂದರೆ 6:30ಗೆ ಬಾಂಧನ್ ಕರ್ಕೊಂಬರಕ್ಕೆ ಹೋಗಬೇಕು.
ಜುಟ್ಟು ಹೆಂಗೆ ಹಾಕಿ ಕಳಿಸಿದ್ರು ಈ ಥರ ಮಾಡ್ಕೊಂಬರ್ತಾಳೆ. ನನಗಂತೂ ಸರಿ ಸಿಟ್ಟು ಬರುತ್ತೆ. ಅಷ್ಟು ನೀಟಾಗಿ ಹೇರ್ ಹಾಕಿ ಕಳಿಸಿದ್ರು ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಸ್ಟೆಪ್ ಮಾಡಿದ್ರೂ ಹೇರ್ ಸರಿ ಮಾಡ್ಕೊತಾ ಇರ್ತಾಳಂತೆ. ಎಮ್ ಜಿ ರೋಡನ್ನು ನೋಡ್ತಾ ಇದ್ರೆ ಇವಾಗಂತೂ ಒಂಥರ ಖುಷಿಯಾಗುತ್ತೆ. ಯಾಕೆಂದರೆ ಸ್ವಲ್ಪ ದಿನ ಆದರೂ ಎಲ್ಲರ ಆರೋಗ್ಯ ಸುಧಾರಿಸುತ್ತೆ ಅಂತ. ಯಾಕೆಂತಂದರೆ ಗ್ಯಾಸ್ ಇಲ್ಲ, ಜಂಕ್ ಫುಡ್ಡು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ. ಸೊ ಮ್ಯಾಂಡೇಟರಿ ಒಂದು ಎಳ್ನೀರು ಬಂದಾಯಿತು. ಮೇಡಮ್ ಅವರು ಪೈಪ್ ಎತ್ಕೊಂಡ್ಬಿಟ್ಟಿದ್ದಾರೆ. ಸ್ಟ್ರಾ ತೊಗೊಂಡು, ಅಮ್ಮ ಸೇಮ್ ಬ್ಲೂ ನಿಮ್ಮ ಟಿ ಶರ್ಟಿಗೆ ಮ್ಯಾಶ್ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಸೊ ಅವಳಿಗೆ ಎಳ್ನೀರು ರೆಡಿ ಆಯಿತು. ನಾನು ಒಂದು ಎಳ್ನೀರು ಕುಡಿದೆ. ನೀರಿದ್ದೆ ಏನು ಮಾಡೋಣ ನೀರನ್ನ? ಈ ಚಲ್ಲಿ ಯಾಕೆ ಹೆಂಗಂಗು ನೀರೇ ಇದೆ ನೋಡಿ. ನೀರಿದೆಯಾ? ಚೆಲ್ಬಿಡೋಣ. ಅಪ್ಪ ನೀರು ಹಾಕಿಟ್ಟಿದ್ದಾರೆ ನೋಡು. ಹಂಗದ್ ಗಬ್ಬು ಹೊಡಿತದೆ. ಸೊ ವಾಕ್ ಮುಗಿಸ್ಕೊಬಂದಾಯಿತು, ಬಾಂಧವನು ಕರ್ಕೊಬಂದಾಯಿತು, ಆ್ಯಂಡ್ ಎಳ್ಳೇರಿ ಕೊಡ್ಕೊಬಂದಾಯಿತು. ಇವಾಗ ಸ್ಯಾಂಡ್ವಿಚ್ ಮಾಡಬೇಕು ಬಾಂಧವಿಗೆ ನಂಗೆ. ಸೊ ಅಷ್ಟಾಗ್ತಾಯಿದೆ ಆಲ್ರೆಡಿ. ಬಿಕಾಸ್ 10,000 ಸ್ಟೆಪ್ಸು ಕೂಡ ಕಂಪ್ಲೀಟ್ ಮಾಡಾಯಿತು. ಮೇಡಮ್ ಅವರು ವಾಶ್ರೂಮ್ ಹೋಗ್ಬೇಕು ಅಂದರೆ ಟಿ ವಿನ ಪೌಸ್ ಮಾಡಿ ಹೋಗ್ತಾರೆ, ಬೇರೆ ಯಾರೂ ನೋಡೋಂಗಿಲ್ಲ ಅವಳನ್ನ ಬಿಟ್ಟು. ಹಾಗೆ ಈಗ ಸ್ಯಾಂಡ್ವಿಚ್ ಮಾಡುವ ಬಾಂಧುಗೆ ಆ್ಯಂಡ್ ನನಗೆ ಇಬ್ರಿಗೂ. ಟೈಮ್ 7:44 ಆಗಿದೆ. ಇನ್ನೇನು ಅವಳು ಮಲ್ಕೊಬಿಡ್ತಾಳೆ, ಬಿಕಾಸ್ ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ. ಪಪ್ಪಾಯ ತಂತಾರೆ, ಸ್ವಲ್ಪ ಇಲ್ಲಿ ಮೆತ್ತಗೆ ಹೋಗ್ಬಿಟ್ಟೈತೆ, ಅದಕ್ಕೆ ಕಟ್ ಮಾಡಬೇಕು. ಆ್ಯಂಡ್ ದೋಸೆ ನೆನೆ ಹಾಕಿದ್ದೀನಿ, ದೋಸೆಗೆ ರುಬ್ಬಬೇಕು. ಅದೇನು ಪಪ್ಪಾಯ ಸ್ಯಾಂಡ್ವಿಚ್ ಅಲ್ಲಿ ಆಯ್ತಾ? ಏನೋ ಸ್ಯಾಂಡ್ವಿಚ್ ಆಯ್ತಾ? ಆರ್ಡ್ರ್ ಮಾಡ್ತಾ ಇದ್ದಾರೆ ನನಗೆ ಸ್ಯಾಂಡ್ವಿಚಲ್ಲಿ ಆಯ್ತಾ ಅಂತ. ನನ್ನ ಮಗಳನ್ನ ಈ ಲೆವೆಲ್ ಇಟ್ಕೊಬಿಟ್ಟಿದ್ದೀನಲ್ಲ, ಛೇ. ಸೊ ಆನಿಯನ್ ಟೊಮೊಟೊ ಇವೆರಡೇ ಹಾಕಿ ಮಾಡ್ತಾಯಿದ್ದೀನಿ. ನನಗೆ ಕಾಲು ನೋವ್ತಾ ಇದೆ, ಮಲ್ಕೊಬಿಡೋಣ ಅನಿಸ್ತಾ ಇದೆ, ಅದಕ್ಕೆ. ದೇರ ಚೀಸ್ ಕಲೆಗಿತ್ತು, ಬರ್ತಾ ಚೀಸ್ ಕೂಡ ತೊಗೊಬಂದ್ಬಿಟ್ಟಿದ್ದೀನಿ. ಚೀಸ್ ಇಲ್ಲ ಅಂದರೆ ಅವ್ರು ಸ್ಯಾಂಡ್ವಿಚ್ ತಿನ್ನಲ್ಲ. ಅಯ್ಯೋ, ನಾನು ಕೂಡ ಸ್ಯಾಂಡ್ವಿಚ್ ಚೀಸ್ ಇಲ್ಲ ತಿನ್ನಲ್ಲ, ಅವಳೊಬ್ಬಳೇ ಇಲ್ಲ. ಸೊ 2 ಸಾಕು. ಅಯ್ಯೋ ಕೋಲ್ಡೇ ಇಲ್ಲ, ಕೋಲ್ಡಿಗೆ ಇಡಬೇಕು. ಆ್ಯಂಡ್ ಬ್ರೆಡ್ ಕಮ್ ಬ್ರೆಡ್ SLJ ವೆಂಕೀಸ್ ಅವರ ಬೇಕ್ರಿ. 2 ಪೀಸ್ ಆ್ಯಂಡ್ ಇದನ್ನು ಕೂಡ ಸೈಡ್ ಕಟ್ ಮಾಡ್ಕೊಬಿಡ್ತೀನಿ ನಾನು. ಎಷ್ಟು ಸಿಂಪಲ್ ಅಂದರೆ ಇದಕ್ಕೆ ಈರುಳ್ಳಿ ಟೊಮೆಟೊ ಹಾಕ್ತೀನಿ, ಚೀಸ್ ಹಾಕ್ತೀನಿ, ಅಷ್ಟೇ, ಇನ್ನೇನು ಮಾಡಲ್ಲ. ಸ್ಯಾಂಡ್ವಿಚ್ ಕೂಡ ರೆಡಿ ಆಯಿತು. ಬಾಂಧನು ಸ್ಯಾಂಡ್ವಿಚ್ ತಿಂದು, ನಾನು ಸ್ಯಾಂಡ್ವಿಚ್ ತಿಂದು ಇನ್ನೇನು ಮಾಡೋಣ, ಕೆಳಗಡೆ ಅಂತೂ ವಾಕ್ ಹೋಗೋಕ್ಕಾಗಲ್ಲ. ಹಾಗಾಗಿ ಮನೆ ಒಳಗಡೆ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಆಯಿತು. ನನ್ನ ಡೇ 2 ಕೂಡ ಹ್ಯಾಪಿಲಿ ಕಂಪ್ಲೀಟ್ ಆಯಿತು ವಿತೌಟ್ ಎನಿ ಜಂಕ್ ಫುಡ್. ಸೊ ನೋಡಿದ್ರಲ್ಲ, ನನ್ನ ಜರ್ನಿ ಇಷ್ಟ ಆಗ್ತಾ ಇದೆಯಾ? ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ. ಫಾರ್ ಮೋರ್ ವೀಡಿಯೋಸ್, ನಂಗೆ ಮೋಟಿವೇಶನ್ ಸಿಗಬೇಕಲ್ಲ ವೀಡಿಯೋಸ್ ಮಾಡೋದಕ್ಕೆ. ನಿಮ್ಮ ಒಂದು ಲೈಕ್, ಫಾಲೋ, ಒಂದು ಸಬ್ಸ್ಕ್ರೈಬ್ ತುಂಬ ಹೆಲ್ಪ್ ಆಗುತ್ತೆ ನನಗೆ ಗ್ರೋ ಆಗೋದಕ್ಕೆ. ಸೊ ಟಾಟಾ, ಬಾಯ್, ಗುಡ್ ನೈಟ್, ಮತ್ತೆ ನಾಳೆ ಸಿಗುವ. ಬಾಯ್.